ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅನುದಾನ ತಂದಿರುವ ವಿಚಾರದಲ್ಲಿ ಚಿಕ್ಕಮಗಳೂರಿನಲ್ಲಿ ಈಗ ಗಲಾಟೆ ಆಗಿದೆ. ಬಿಜೆಪಿ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿರುವಂತಹ ಘಟನೆ ನಡೆದಿದೆ. ಚಿಕ್ಕಮಗಳೂರಿನಲ್ಲಿ ಕ್ರೆಡಿಟ್ ವಾರ್ ನಡೀತಾ ಇದೆ. ಈಗ ಶಾಸಕ ತಮ್ಮಯ್ಯ ಸಿಟಿ ರವಿ ಮಧ್ಯೆ ಈಗ ಮಾರಾಮಾರಿ ನಡೆದಿರೋದು. 5,800 ಕೋಟಿ ಅನುದಾನ ತಂದಿದ್ದೆ ನಾನು, ಮೆಡಿಕಲ್ ಕಾಲೇಜು ತಂದಿದ್ದೆ ನಾನು ಅಂತ ಸಿಟಿ ರವಿ ಅವರು ಹೇಳಿದ್ರು. ನಾನೇ ಅನುದಾನ ತಂದಿದ್ದು ಅಂತ ಶಾಸಕ ತಮ್ಮಯ್ಯ ಕೂಡ ವಾದವನ್ನ ಮಾಡಿರೋದು. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಕಿತ್ತಾಟ ಶುರುವಾಯಿತು. ಮಾತಿಗೆ ಮಾತು ಬೆಳೀತು. ಎರಡೂ ಗುಂಪಿನಿಂದ ಹಲ್ಲೆಗೆ ಯತ್ನ ಕೂಡ ನಡೀತು. ಅಲ್ಲಿ ನೋಡಿ, ಕ್ರೆಡಿಟ್ ವಾರ್ ವಿಚಾರದಲ್ಲಿ ನಡೆದಂತಹ ಸಂಘರ್ಷ ಇದು. 5,800 ಕೋಟಿಯನ್ನ ತಂದಿದ್ದೆ ನಾನು ಅಂತ ಸಿಟಿ ರವಿ ಅವರು ಹೇಳಿದ್ರು. ಮೆಡಿಕಲ್ ಕಾಲೇಜು ತಂದಿದ್ದೆ ನಾನು ಅಂತ ಹೇಳಿದ್ರು. ನಾನೇ ಅನುದಾನ ತಂದಿದ್ದು ಅಂತ ಶಾಸಕ ತಮ್ಮಯ್ಯ ಅಲ್ಲಿ ವಾದ ಮಾಡಿದ್ರು. ಆಮೇಲೆ ಬಿಜೆಪಿ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಒಂದಿಷ್ಟು ಮಾತಿನ ಚಕಮಕಿ ಆಯಿತು. ನಾಯಕರ ನಡುವೆ ಮಾತಿಗೆ ಚಕಮಕಿ ಆಯಿತು. ಮಾತಿಗೆ ಮಾತು ಬೆಳೀತು. ತದನಂತರ ಎರಡೂ ಗುಂಪುಗಳು ಹಲ್ಲೆಯನ್ನು ಮಾಡ್ಕೊಳ್ಳೋಕೆ ಶುರು ಮಾಡಿದ್ವು. ಇದು ಈಗ ಸದ್ಯಕ್ಕೆ ಚಿಕ್ಕಮಗಳೂರಿನಲ್ಲಿ ಆಗಿರುವಂಥ ಬೆಳವಣಿಗೆ. ಎರಡು 2022 ಡಿಸೆಂಬರ್ನಲ್ಲಿ ವಿಶೇಷ ಅನುದಾನವನ್ನು 206 ಕೋಟಿ ತಂದಿದ್ದೆ. ಅದರಲ್ಲಿ ನೆಲ್ಲೂರು, ತೇಗೂರು, ಮಳಲೂರು ಸಂಪರ್ಕ ರಸ್ತೆಗೆ 8 ಕೋಟಿ, ಅದೇ ಥರ ರಾಂಪುರ, ಆದಿಶಕ್ತಿ ನಗರ ಮೆಡಿಕಲ್ ಕಾಲೇಜ್ ರಸ್ತೆಗೆ 8 ಕೋಟಿ, ಅಲ್ಲಂಪುರ ಮೌಂಟೇನ್ಯೂ ಹಾಗೆ ಅಲ್ಲಂಪುರ ಮೌಂಟೇನ್ಯೂ ಶಾಲೆಗೆ 9,99 ಲಕ್ಷ. ಹೀಗೆ ಚಿಕ್ಕಮಗಳೂರು ನಗರದ ವಿವಿಧ ರಸ್ತೆಗಳಿಗೆ ಒಟ್ಟು 206 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ತಂದಿದ್ದೆ. ಅದರಲ್ಲಿ ಇದನ್ನು ಹೊಸದಾಗಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ಸುತ್ತೋಲೆ ಹೊರಡಿಸಿ ಯಾವ್ಯಾವ ಕಾಮಗಾರಿ ಪ್ರಾರಂಭ ಆಗಿಲ್ಲ ಆ ಎಲ್ಲ ಕಾಮಗಾರಿಗಳನ್ನು ತಡೆ ಹಿಡಿಬೇಕು ಅಂತ ಸುತ್ತೋಲೆ ಹೊರಡಿಸಿದ್ರು. ಅಷ್ಟೊತ್ತಿಗೆ ಟೆಂಡರ್ ಆಗೋಗಿತ್ತು. ವರ್ಕ್ ಆರ್ಡರ್ ಇಶ್ಯೂ ಆಗಿರಲಿಲ್ಲ. 2024 ಜುಲೈ ತಿಂಗಳಲ್ಲಿ 2024 ಜುಲೈ ತಿಂಗಳಲ್ಲಿ ಜುಲೈ 7ನೇ ತಾರೀಕು 1 ವರ್ಷ 2 ತಿಂಗಳು ಬಿಟ್ಟು, ಹೊಸ ಸರ್ಕಾರ ಬಂದ ಮೇಲೆ 1 ವರ್ಷ 2 ತಿಂಗಳು ಬಿಟ್ಟು ವರ್ಕ್ ಆರ್ಡರ್ ಇಶ್ಯೂ ಮಾಡಿದ್ರು. ಆಮೇಲೆ ನಾವು ಇಲ್ಲಿ ಬಂದು ಈಗಿನ ವಿಧಾನಸಭಾ ಸದಸ್ಯರು, ನಾವು ವಿಧಾನ ಪರಿಷತ್ತಿನ ಸದಸ್ಯರು ಎಲ್ಲ ಬಂದು ಭೂಮಿ ಪೂಜೆ ಮಾಡಿದ್ವಿ. ಆಗ ಗೊತ್ತಾಯಿತು 10 ಮೀಟ್ರ್ ಅಗಲದ ರಸ್ತೆ ಇದೆ, 10 ಮೀಟ್ರ್ ಅಗಲದ ರಸ್ತೆ ಇದೆ. KEB ಕಂಬ ಶಿಫ್ಟ್ ಮಾಡೋಕ್ಕೆ ದುಡ್ಡಿಟ್ಟಿಲ್ಲ, ಮರ ಶಿಫ್ಟ್ ಮಾಡೋಕ್ಕೆ ದುಡ್ಡಿಟ್ಟಿಲ್ಲ. ಆಗ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಕೆಲಸ ಮಾಡೋಕ್ಕೆ ಪ್ರಾರಂಭ ಆದಾಗ ಗೊತ್ತಾದಾಗ KEB ಕಂಬ ಶಿಫ್ಟ್ ಮಾಡೋದಕ್ಕೆ ಮತ್ತು ಮರ ತೆಗೆಯೋದಕ್ಕೆ ಅರಣ್ಯ ಇಲಾಖೆಗೆ, KEB ಕಂಬ ಶಿಫ್ಟ್ ಮಾಡೋಕ್ಕೆ KEB ಇಲಾಖೆಗೆ ಮನವಿಯನ್ನು ಕೊಡಲಾಯಿತು. ಅವರು ವರ್ಕ್ ಆರ್ಡರ್ ಇಶ್ಯೂ ಮಾಡಿರೋದು, KEB ಕಂಬ ಶಿಫ್ಟ್ ಮಾಡೋಕ್ಕೆ ವರ್ಕ್ ಆರ್ಡರ್ ಇಶ್ಯೂ ಮಾಡಿರೋದು 2026 ಜನವರಿ 29ನೇ ತಾರೀಕು. ಅಂದರೆ ಜನವರಿ 29ನೇ ತಾರೀಕು ವರ್ಕ್ ಆರ್ಡರ್ ಇಶ್ಯೂ ಮಾಡಿದ್ದಾರೆ. ಅಂದರೆ ವರ್ಕ್ ಆರ್ಡ್ರ್ ಕಂಬ ಶಿಫ್ಟ್ ಮಾಡೋ ವರ್ಕ್ ಆರ್ಡರ್ ಇಶ್ಯೂ ಮಾಡೋಕ್ಕೇ ಹತ್ತತ್ರ 18 ತಿಂಗಳು ತೊಗೊಂಡಿದ್ದಾರೆ. 18 ತಿಂಗಳು ತೊಗೊಂಡಿದ್ದಾರೆ. KEB ಅವರು ಮರ ತೆಗೆಯೋದನ್ನು ಆರ್ಡರ್ ಇಶ್ಯೂ ಮಾಡೋದಕ್ಕೆ ಅವರು 17 ತಿಂಗಳು ತೊಗೊಂಡಿದ್ದಾರೆ. ವರ್ಕ್ ಆರ್ಡರ್ ಇಶ್ಯೂ ಆದಮೇಲೆ 17 ತಿಂಗಳು ತೊಗೊಂಡಿದ್ದಾರೆ. ಈಗ ಹೇಳಿ, ವಿಳಂಬಕ್ಕೆ ಯಾರು ಕಾರಣ? ವಿಳಂಬಕ್ಕೆ ಮೆಸ್ಕಾಮು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರನ್ನ ಹೊಣೆ ಹೊರಿಸೋದ್ರ ಬದಲಿಗೆ ಅವರು ರಾಜಕೀಯ ಶೋ ಕೊಡಲಿಕ್ಕೆ ಬಂದರು. ಮತ್ತು ನಾವು ಸ್ಯಾಂಕ್ಷನ್ ಮಾಡಿಸಿದ್ದನ್ನು ಅವರೇ ಸ್ಯಾಂಕ್ಷನ್ ಮಾಡಿಸಿದ್ದೀವಿ ಅನ್ನೋ ಥರ ಫೋರ್ಸ್ ಕೊಡಲಿಕ್ಕೆ ಬಂದರು. ಅದಕ್ಕೆ ರಿಯಾಲಿಟಿನ ತಿಳಿಸೋದಕ್ಕೆ ನಾವು ಇವತ್ತು ಕಾಮಗಾರಿ ವೀಕ್ಷಣೆಗೆ ಬಂದಾಗ ಕೆಲವು ಚೇಲಾಗಳನ್ನು ಬಿಟ್ಟು ಧಿಕ್ಕಾರಕ್ಕೆ ಹೋಗಿರು. ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನಿಸೋಕೆ ಅವಕಾಶ ಇದೆ. ನಾನು ಕೇಳಿದೆ, ಅಲ್ಲಪ್ಪ ಯಾರಪ್ಪ ನಿಮ್ಮ
ಅವರು ಇದೆಲ್ಲ ಒಂದು ಚಿಲ್ಲರೆ ರಾಜಕಾರಣ. ಈ ಚಿಲ್ಲರೆ ರಾಜಕಾರಣ ನೋಡಿದ್ದೀವಿ, ಹೆದರೋರಲ್ಲ, ಇರೋ ಸತ್ಯವನ್ನು ತಿಳಿಸೋದಕ್ಕೆ ಬಂದಿದ್ದೀವಿ. ಇಲ್ಲಿ ಕಾಮಗಾರಿ ವಿಳಂಬಕ್ಕೆ ಯಾರು ಕಾರಣ ಅನ್ನೋದು ಅಂಕಿಅಂಶ ನೀವು RTIನಲ್ಲಿ ತೆಗೆದು ಕೇಳಿದ್ರು ಕೂಡ ಅಂಕಿಅಂಶ ಗೊತ್ತಾಗುತ್ತೆ. ಇದಾದಮೇಲೆ ಈಗ ಕ್ರೂಡ್ ಆಯಿಲ್ ಸಪ್ಲೈನಲ್ಲಿ ವ್ಯತ್ಯಾಸ ಆಗಿರೋದು ಗೊತ್ತಿದೆ. ಇರಾನ್ ಮತ್ತು ಅಮೇರಿಕಾದ ದಾಳಿಯ ಕಾರಣದಿಂದಾಗಿ ಸಮಸ್ಯೆ ಆಗಿರೋದು ಗೊತ್ತಿದೆ. ಕ್ರೂಡ್ ಆಯಿಲ್ ಸಪ್ಲೈನಲ್ಲಿ ಆಗಿರೋ ವ್ಯತ್ಯಾಸ, ಕ್ರೂಡ್ ಆಯಿಲಲ್ಲಿ 1 kg 47 ರೂಪಾಯಿ 1 kg ದರದಲ್ಲಿ ವ್ಯತ್ಯಾಸ ಆಗಿದೆ. ಮುಂಚೆ 41 ರೂಪಾಯಿ ಇದ್ದು ಕ್ರೂಡ್ ಆಯಿಲು ಈಗ 98 ರೂಪಾಯಿಗೆ ಬಂದಿದೆ. ಈ ಎಲ್ಲ ಸಮಸ್ಯೆಗಳ ನಡುವೆನೂ ಕೂಡ ಕೆಲಸ ಆಗಬೇಕು. ಆ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಈಗ ಕೆಲಸ ಆಗಬೇಕು. ಅದಕ್ಕೆ ಇಮಿಡಿಯೇಟಾಗಿ ಮೆಸ್ಕಾಮ್ನವರು ಕಂಬ ತೆಗೆದುಹಾಕಿ ಇನ್ನೂ ಒಂದು 7 ದಿನ ಕಂಬ ಅಂತ ಹೇಳ್ತಾರೆ. PWD ಅವರು ಜಾಗ ಐಡೆಂಟಿಫೈ ಮಾಡಿಕೊಡ್ಬೇಕು. ಕೆಲವು ಜಾಗಗಳಲ್ಲಿ ಜಾಗದ್ದು ಡಿಸ್ಪ್ಯೂಟ್ ಇದೆ. ಕೆಲವು ಕಡೆ ಮಾಲೀಕರು 10 ಮೀಟ್ರು ಅಗಲದ ರಸ್ತೆ ಮಾಡೋದಕ್ಕೆ ತಡೆ ಒಡ್ತಾ ಇದ್ದಾರೆ. ಅದಲ್ದಲೇ ಕುಡಿಯೋ ನೀರಿನ ಪಂಪು ಮೋಟ್ರ್ ಇರುವಂಥ ಮೋಟ್ರ್ ಹೌಸು ರಸ್ತೆ ಬದಿಯಲ್ಲಿದೆ, ಅದನ್ನು ಶಿಫ್ಟ್ ಮಾಡಬೇಕು. ಮರಗಳನ್ನು ಶಿಫ್ಟ್ ಮಾಡಬೇಕು. ಇದು ಶಿಫ್ಟ್ ಮಾಡಿದ್ರೆ ಕೆಲಸ ವೇಗಗತಿಯಲ್ಲಿ ಆಗುತ್ತೆ. ಇದನ್ನು ಬಿಟ್ಟು ಅದನ್ನು ನೋಡೋಕ್ಕೆ ಬಂದಾಗ ಇದರಲ್ಲಿ ಈ ಮೂಲಕ ಹೆದರಿಸಿ ರಾಜಕಾರಣ ಮಾಡ್ಬೋದು ಅಂತೇಳಿ ಬಯಸಿದ್ರು. ಗುಂಡಾಗಿರಿ ರಾಜಕಾರಣಕ್ಕೆ ಬಗ್ಗೋದಿಲ್ಲ. ಇಂಥ ಗುಂಡಾಗಳನ್ನು ಎದುರಿಸಿಯೇ ನಾವು ಬಂದಿರೋದು. ಮತ್ತು ಇವ್ರದ್ದೇನು ಹಣೆ ಬರ ಅಂತ ನಮಗೆ ಗೊತ್ತಿದೆ. ಈ ರೀತಿ ಬೆದರಿಕೆ ರಾಜಕಾರಣಕ್ಕೆ ಬೆದರಿ ಓಡೋಗುವ ಜಾಯಮಾನದವ್ರು ನಾವಲ್ಲ. ಹಲ್ಲೆ ಪ್ರಯತ್ನಕ್ಕೆ ಮಾಡಿದರು, ಆದರೆ ಓಡೋಗುವಂಥ ಹೇಳಿ ನಾನಲ್ಲ. ಎದುರಿಸ್ತೇವೆ, ಎದುರಿಸಿ ನಿಂತ್ಕೊಳ್ತೀವಿ. ಮತ್ತು ಇದು ಸ್ಯಾಂಕ್ಷನ್ ಮಾಡಿಸಿರೋದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಲ್ಲ. ನಮ್ಮ BJP ಸರ್ಕಾರ ಇದ್ದ ಅವಧಿಯಲ್ಲೇ 2022-23ರಲ್ಲಿ ಮಂಜೂರಾಗಿರೋ ಕಾಮಗಾರಿ ಇದಿರ್ಬೋದು, ತೇಗೂರು ರಸ್ತೆ ಇರ್ಬೋದು, ಅಲ್ಲಂಪುರ ರಸ್ತೆ ಇರ್ಬೋದು. ಇವೆಲ್ಲ ಸೇರಿ 206 ಕೋಟಿ ರೂಪಾಯಿ ವಿವಿಧ ರಸ್ತೆ ಕಾಮಗಾರಿಗಳು PWD. ಅಭಿವೃದ್ಧಿ ವಿಷಯದಲ್ಲಿ ನಾವು ಸಹಕಾರ ಕೊಡ್ತೀವಿ. ನೋಡಿ, ಈಗ ನಮಗೆ ದೇವರು ಅವಕಾಶ ಕೊಟ್ಟಿದ್ದ 2018ರಿಂದ 2023ರವರೆಗೆ 5 ವರ್ಷದಲ್ಲಿ 5,857 ಕೋಟಿ ರೂಪಾಯಿ ವಿವಿಧ ಕಾಮಗಾರಿಯನ್ನು ಮಂಜೂರು ಮಾಡಿಸಿದ್ದೀನಿ. 5,857 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀನಿ ವಿವಿಧ ಕಾಮಗಾರಿನ. ಅವರು ಅದಕ್ಕಿಂತ ಜಾಸ್ತಿ ಮಾಡಿಸ್ಲಿ, ಭಾಷಣ ಮಾಡಲಿ, ಯಾರು ಬೇಡ ಅಂತಾರೆ. ಆದರೆ ಶಾಸಕನ ಅಧಿಕಾರಕ್ಕೆ ಮೊಡಕುಗೊಳಿಸೋದು. ಈಗ ನಾನು ಒಬ್ಬ ವಿಧಾನ ಪರಿಷತ್ತಿನ ಶಾಸಕ. ನನ್ನ ಸ್ಥಳ ವೀಕ್ಷಣೆ ಮಾಡಬೇಡಿ ಅಂತ ಹೇಳೋವಂಥ ಅಧಿಕಾರ ಯಾವನಿಗಿದೆ? ಬೀದಿ ರೌಡಿಗಳನ್ನು ಬಿಟ್ಟು ರಸ್ತೆಯಲ್ಲಿ ಬರೋದು ತಡೆಯೋ ಪ್ರಯತ್ನ ಮಾಡ್ತಾರಾ? ಗುಂಡಾಗಿರಿ ಮಾಡ್ತಾರಾ? ಸತ್ಯ ಹೊರಗೆ ಬರಬಾರ್ದು ಅವ್ರಿಗೇನು ಅಂದರೆ ನಾನು ಬಂದ ತಕ್ಷಣವೇ CT ರವಿ ಕಾಲದಲ್ಲಿ ಮಂಜೂರಾಗಿದ್ದು ಒಂದು ಸತ್ಯ ಹೊರಗೆ ಬರುತ್ತೆ. ದಾಖಲೆಗಳನ್ನು ಮುಚ್ಚಿಡೋಕ್ಕಾಗಲ್ಲ. ದಾಖಲೆಗಳು ಅದನ್ನೇ ಹೇಳ್ತವೆ. 2022-23ನೇ ಸಾಲಿನ ಕಾಮಗಾರಿ ಅಂತಲೇ ಹೇಳ್ತವೆ. ಮೆಡಿಕಲ್ ಕಾಲೇಜ್ ಏನು ಕಾಂಗ್ರೆಸ್ ಕೊಡುಗೆನಾ? DC ಕಾಂಪ್ಲೆಕ್ಸ್ ಏನು ಕಾಂಗ್ರೆಸ್ ಕೊಡುಗೆನಾ? ಕೆರೆ ನೀರು ತುಂಬಿಸೋ ಯೋಜನೆ ಏನು ಕಾಂಗ್ರೆಸ್ ಕೊಡುಗೆನಾ? ಜಲ್ ಜೀವನ್ ಮಿಷನ್ ಏನು ಕಾಂಗ್ರೆಸ್ ಕೊಡುಗೆನಾ? ಇದ್ಯಾವುದು ಕಾಂಗ್ರೆಸ್ ಕೊಡುಗೆ ಅಲ್ಲ. ಸೊ ಇದು ನಮ್ಮ ಅಧಿಕಾರ ಅವಧಿಯಲ್ಲಿ ತಂದಿರುವಂಥದ್ದು ಅನ್ನೋದನ್ನ CT ರವಿ ಅವರು ಹೇಳ್ತಾ ಇದ್ದಾರೆ. ಅವ್ರು ಬೇಕಿದ್ರೆ ತರ್ಲಿರಿ ಅನುದಾನವನ್ನ, ಬಂದು ಹೇಳಲಿ, ಯಾರು ಬೇಡ ಅಂದವರು.